ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಏನ್ ನಿರಂತರವಾಗಿ ನಡೀತಿತ್ತಪ್ಪ ಚರ್ಚೆ. ನಾವು ಅನ್ಕೊಂಡಿದ್ವಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಪಕ್ಷದ ಒಳಗೆ ಒಂದು ರೀತಿ ಚರ್ಚೆ ಆಗ್ತಿತ್ತು, ಪಕ್ಷದ ಹೊರಗೆ ಒಂದು ರೀತಿ ಚರ್ಚೆ ಆಗ್ತಿತ್ತು. ಮತ್ತೆ ಅಲ್ಲಿ ಆಗ್ತಿರುವಂತ ಬೆಳವಣಿಗೆಗಳನ್ನ ಆಗ್ತಿರುವಂತ ಚರ್ಚೆಗೆ ಜೋಡಿಸಿ ನೋಡಿದಾಗ ಅದರ ಅರ್ಥನೇ ಬೇರೆ ಆಗ್ತಿತ್ತು. ನಾವು ಅನ್ಕೊಂಡಿದ್ವಿ ಈ ಬಾರಿ ಸುಭದ್ರ ಬಹುಮತ ಪಡ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಎದುರಿಸೋದಕ್ಕೆ, ಅದರ ಜೊತೆಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಗರಿಷ್ಠ ಮಟ್ಟದ ಸೀಟ್ಗಳನ್ನ ಗಳಿಸೋದಕ್ಕೆ ಎರಡೂ ಪಕ್ಷಗಳು ಒಂದು ಆಗಬಹುದಾ ಅಂತ. ಆದ್ರೆ ಆಹ್ವಾನ ಸಿಗದೆ ಇರುವಂತ ಅವಮಾನ ಇತ್ತಲ್ಲ, ಅದು ದೊಡ್ಡಗೌಡ್ರನ್ನ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡುವಂತೆ ಬಲವಂತ ಮಾಡ್ಬಿಡ್ತಾ. ಅದಕ್ಕೆ ದೊಡ್ಡಗೌಡ್ರು ಈ ರೀತಿಯ ಒಂದು ನಿರ್ಧಾರವನ್ನ ಮಾಡಿ JDS ರಾಜ್ಯದಲ್ಲಿ ಜಂಟಿ ಇರ್ಬೋದು, ಆದರೆ ದೇಶದಲ್ಲಿ ಲೋಕಸಭೆಯಲ್ಲಿ ಒಂಟಿ ಅನ್ನೋ ನಿರ್ಧಾರವನ್ನ ತಿಳಿಸ್ಬಿಟ್ರ. ಮೊದಲನೇ ಚರ್ಚೆ ವಿಷಯ ರಾಜ್ಯದಲ್ಲಿ ಜಂಟಿ, ದೇಶದಲ್ಲಿ ಒಂಟಿ. ಅಲ್ಲಿಗೆ ನಿಲ್ಲಿಲ್ಲ. ಈ ಪ್ರಣಾಳಿಕೆಯಲ್ಲಿ ಇರುವಂತದ್ದನ್ನ ಅನುಷ್ಠಾನಗೊಳಿಸುವಂತ ಯತ್ನ ಪ್ರತಿಯೊಂದು ರಾಜಕೀಯ ಪಕ್ಷದ್ದು ಆಗಿರುತ್ತೆ. ಎಸ್ಪೆಷಲಿ ಸರ್ಕಾರ ಬಂದಾದ್ಮೇಲೆ ನಾವು ನುಡಿದಂತೆ ನಡೆದ್ವಿ ಅಂತ ದಿನಕ್ಕೆ 3 ಸತಿ ಹೇಳುವಂತವ್ರು ಅವ್ರು ಅದನ್ನ ಮಾಡ್ಲೇಬೇಕು ಅಂತ ಮಾಡೇ ತೀರ್ತಾರಲ್ಲ. ಈಗ ಬಜರಂಗ ದಳದ ಕೆಲವು ಕಾರ್ಯಕರ್ತರಿಗೆ ಕೊಟ್ಟಿರುವಂತ ಗಡಿಪಾರಿನ ನೋಟಿಸ್, ಇದು ಕೇವಲ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಕೊಟ್ಟಿರುವಂತದ್ದು ಅಥವಾ ನಮ್ಮ ಕಣ್ಣಿಗೆ ಕಾಣ್ತಿರುವಂತ ವಿಷಯಗಳನ್ನ ಮೀರಿದಂತ ಒಂದು ರಾಜಕಾರಣ ಇದರಿಂದ ಇದೆಯೋ? ಎರಡನೇ ಚರ್ಚೆ ವಿಷಯ ಭಜರಂಗಿ ಪಾಲಿಟಿಕ್ಸ್. ಎರಡೂ ಚರ್ಚೆ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ನಿರಂತರವಾಗಿ ಚರ್ಚೆಯಲ್ಲಿದ್ದ ಬಿಜೆಪಿ JDS ಲೋಕ ಮೈತ್ರಿ ಸಾಧ್ಯತೆ ಬಗ್ಗೆ ಚರ್ಚೆ ಕೊನೆ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡರ ಘೋಷಣೆಯ ಪ್ರಭಾವ ರಾಜ್ಯ ಮಟ್ಟದ ಉಭಯ ಪಕ್ಷಗಳ ಹೊಂದಾಣಿಕೆ ಮೇಲೆ ಆಗಲಿದೆಯಾ, ಬೀರಲಿದೆಯಾ? ಬಜರಂಗ ದಳದ ಕಾರ್ಯಕರ್ತರಿಗೆ ಗಡೀಪಾರು ನೋಟಿಸ್ ಮತ್ತೊಮ್ಮೆ ರಾಜ್ಯದಲ್ಲಿ ಬಜರಂಗಿ ಪಾಲಿಟಿಕ್ಸ್ ಮುನ್ನೆಲೆಗೆ ತಂದಿದೆ. ಪ್ರಣಾಳಿಕೆಯ ಬಜರಂಗ ದಳ ಬ್ಯಾನ್ ಘೋಷಣೆಯನ್ನ ಹಂತ ಹಂತವಾಗಿ ಜಾರಿಗೊಳಿಸುವ ಸೂಚನೆ.